ತಮಿಳುನಾಡು ನಾನು ಈಗ ಅದು ಯಾವುದೋ ಚರ್ಚೆ ಭಾಳ ಇನ್ನೂ ಟೈಮ್ ಇದೆ. ಆ ಚರ್ಚೆಗಳು ಬೇರೆ ದಿವಸ ಮಾಡೋಣ. ಇವತ್ತು ನನಗೆ HMT ವಿಷಯದಲ್ಲಿ ನಾಡಿನ ಜನತೆಗೆ ಹೇಳ್ತೀನಿ, ಈ ಸರ್ಕಾರದ ನಡವಳಿಕೆ ಏನಿದೆ, ಈ ನಡವಳಿಕೆ ಬಗ್ಗೆ ಕನ್ನಡಿಗರು ಗಮನ ಹರಿಸಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೀನಿ. ಇದ್ರ ಜೊತೆಗೆ ನಾನು ಮೊದಲು ಈ ಸರ್ಕಾರಕ್ಕೆ ಇನ್ನೊಂದು ಇದ್ರ ಜೊತೆಗೆ ಕೈಗಾರಿಕೆ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ನೊಂದು ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಮುಖವಾಗಿ, ಇತ್ತೀಚೆಗೆ ಮಂಡ್ಯ ಜಿಲ್ಲೆನಲ್ಲಿ ಕಬ್ಬು ಬೆಳೆಗಾರರ ಬೆಳೆ ಒಣಗೋಗಿದೆ, ನೀರು ಬಿಡದೆ, ಮಳೆ ಆಗಿದೆ. ಇವತ್ತು ಸ್ವಲ್ಪ ಏನೋ 10,000 15,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. Tamil opposition leaders are treasury bench leaders. Continuously they are attacking Karnataka from last 50 years. That is different. ಈಗ ನನ್ನ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು, ಇವತ್ತೇನು ನೀರು ಇನ್ಫ್ಲೋ ಇದೆ, ಮೊದಲು ಒಣಗಿರ್ತಕ್ಕಂಥ ನಮ್ಮ ಬೆಳೆಗೆ ನೀರನ್ನು ಮೊದಲು ಬಿಡ್ತಕ್ಕಂಥ ಕೆಲಸ ಮಾಡಿ. ತಮಿಳ್ನಾಡಿಂದು ಅವ್ರಿಗೇನು ಕೊಡಬೇಕು ಅದು ನೋಡೋಣ, ಮುಂದೆ ಮಳೆ ಬರಲಿ, ಬಂದಾಗ ನೋಡೋಣಂತೆ. ಇವತ್ತು ಏನು ನೀರು ಬರ್ತಾ ಇದೆ, ಈ ನೀರನ್ನು ಬರೀ ತಮಿಳ್ನಾಡಿಗೆ ಕಳೆದಲ್ಲ, ಬಿಟ್ಬಿಟ್ರೆ ಆಗಲ್ಲ ಗೇಟ್ ತೆಗೆದು. ನಮ್ಮ ರಾಜ್ಯದಲ್ಲಿ ಒಣಗಿರ್ತಕ್ಕಂಥ ನಮ್ಮ ಆ ಒಂದು ಕಾವೇರಿ ಬೇಸಿನ್ ಏರಿಯಾದ ರೈತರನ್ನು ಉಳಿಸ್ಲಿಕ್ಕೆ ಮೊದಲು ನೀರು ಬಿಡಿ ಅಂತಕ್ಕಂಥದ್ದನ್ನ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಈಗ ರಾಜ್ಯದಲ್ಲಿ ಒಂದು ಕಡೆ ಬರಗಾಲ, ಮಳೆ ಕೊರತೆ ಇದೆ, ಮತ್ತೊಂದು ಕಡೆ ಒಳ್ಳೆ ಮಳೆನೂ ಆಗ್ತಾ ಇರತಕ್ಕಂಥ ಪ್ರದೇಶವೂ ಇದೆ. ಇದು ಎರಡೂ ಇದರಲ್ಲಿ ಕೆಲಸಗಳಾಗಬೇಕಾಗಿದೆ. ಆ ರೈತರ ಮತ್ತು ಗ್ರಾಮೀಣ ಪ್ರದೇಶ ಜನರ ಬದುಕಿನ ಒಂದು ಸಮಸ್ಯೆಗಳೇನಿದೆ ಬಗೆಹರಿಸ್ತಕ್ಕಂಥದ್ದಕ್ಕೆ ಗಮನ ಕೂಡ ಸೂಕ್ತ ಇವರು. ನಾನು ಈಗ ಅದು ಯಾವುದೋ ಚರ್ಚೆ ಭಾಳ ಇನ್ನೂ ಟೈಮ್ ಇದೆ. ಆ ಚರ್ಚೆಗಳು ಬೇರೆ ದಿವಸ ಮಾಡೋಣ. ಇವತ್ತು ನನಗೆ HMT ವಿಷಯದಲ್ಲಿ ನಾಡಿನ ಜನತೆಗೆ ಹೇಳ್ತೀನಿ, ಈ ಸರ್ಕಾರದ ನಡವಳಿಕೆ ಏನಿದೆ, ಈ ನಡವಳಿಕೆ ಬಗ್ಗೆ ಕನ್ನಡಿಗರು ಗಮನ ಹರಿಸಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೀನಿ. ಇದ್ರ ಜೊತೆಗೆ ನಾನು ಮೊದಲು ಈ ಸರ್ಕಾರಕ್ಕೆ ಇನ್ನೊಂದು ಇದ್ರ ಜೊತೆಗೆ ಕೈಗಾರಿಕೆ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ನೊಂದು ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಮುಖವಾಗಿ, ಇತ್ತೀಚೆಗೆ ಮಂಡ್ಯ ಜಿಲ್ಲೆನಲ್ಲಿ ಕಬ್ಬು ಬೆಳೆಗಾರರ ಬೆಳೆ ಒಣಗೋಗಿದೆ, ನೀರು ಬಿಡದೆ, ಮಳೆ ಆಗಿದೆ. ಇವತ್ತು ಸ್ವಲ್ಪ ಏನೋ 10,000 15,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. Tamil opposition leaders are treasury bench leaders. Continuously they are attacking Karnataka from last 50 years. That is different. ಈಗ ನನ್ನ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು, ಇವತ್ತೇನು ನೀರು ಇನ್ಫ್ಲೋ ಇದೆ, ಮೊದಲು ಒಣಗಿರ್ತಕ್ಕಂಥ ನಮ್ಮ ಬೆಳೆಗೆ ನೀರನ್ನು ಮೊದಲು ಬಿಡ್ತಕ್ಕಂಥ ಕೆಲಸ ಮಾಡಿ. ತಮಿಳ್ನಾಡಿಂದು ಅವ್ರಿಗೇನು ಕೊಡಬೇಕು ಅದು ನೋಡೋಣ, ಮುಂದೆ ಮಳೆ ಬರಲಿ, ಬಂದಾಗ ನೋಡೋಣಂತೆ. ಇವತ್ತು ಏನು ನೀರು ಬರ್ತಾ ಇದೆ, ಈ ನೀರನ್ನು ಬರೀ ತಮಿಳ್ನಾಡಿಗೆ ಕಳೆದಲ್ಲ, ಬಿಟ್ಬಿಟ್ರೆ ಆಗಲ್ಲ ಗೇಟ್ ತೆಗೆದು. ನಮ್ಮ ರಾಜ್ಯದಲ್ಲಿ ಒಣಗಿರ್ತಕ್ಕಂಥ ನಮ್ಮ ಆ ಒಂದು ಕಾವೇರಿ ಬೇಸಿನ್ ಏರಿಯಾದ ರೈತರನ್ನು ಉಳಿಸ್ಲಿಕ್ಕೆ ಮೊದಲು ನೀರು ಬಿಡಿ ಅಂತಕ್ಕಂಥದ್ದನ್ನ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಈಗ ರಾಜ್ಯದಲ್ಲಿ ಒಂದು ಕಡೆ ಬರಗಾಲ, ಮಳೆ ಕೊರತೆ ಇದೆ,
ಮತ್ತೊಂದು ಕಡೆ ಒಳ್ಳೆ ಮಳೆನೂ ಆಗ್ತಾ ಇರತಕ್ಕಂಥ ಪ್ರದೇಶವೂ ಇದೆ. ಇದು ಎರಡೂ ಇದರಲ್ಲಿ ಕೆಲಸಗಳಾಗಬೇಕಾಗಿದೆ. ಆ ರೈತರ ಮತ್ತು ಗ್ರಾಮೀಣ ಪ್ರದೇಶ ಜನರ ಬದುಕಿನ ಒಂದು ಸಮಸ್ಯೆಗಳೇನಿದೆ ಬಗೆಹರಿಸ್ತಕ್ಕಂಥದ್ದಕ್ಕೆ ಗಮನ ಕೂಡ ಸೂಕ್ತ ಇವರು.